ಭಾರತದ ವಿರುದ್ಧ ಉಗ್ರರನ್ನ ಚೂಬಿಟ್ಟಿದ್ದ ಪಾಕಿಸ್ತಾನಕ್ಕೆ ನರನಾಡಿಯಲ್ಲೂ ನಡುಕ ಶುರುವಾಗಿದೆ. ಭಾರತ ಯುದ್ಧಕ್ಕೆ ಸಿದ್ಧವಾಗ್ತಿದ್ದಂತೆ ಶಾಂತಿ ಪಾಠ ಮಾಡಿದ ಯುರೋಪ್ ರಾಷ್ಟ್ರಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿಶ್ವ ಭೂಪಟದಲ್ಲಿ ಪಾಕ್ ಅನ್ನೋ ಪರಮಶತ್ರು ರಾಷ್ಟ್ರದ ಯುಗಾಂತ್ಯಕ್ಕೆ ದಿನಗಣನೆ ಶುರುವಾದಂತೆ ಕಾಣುತ್ತಿದೆ. ಉಗ್ರರನ್ನ ಛೂಬಿಟ್ಟು ಗುಳ್ಳೆನರಿಯಾಟ ಆಡ್ತಿದ್ದವರಿಗೆ ಕೊನೆಗಾಲ ಶುರುವಾಗಿದೆ. ಇಷ್ಟು ದಿನ ಒಂದು ಲೆಕ್ಕ, ಇನ್ಮೇಲೆ ಒಂದು ಲೆಕ್ಕ ಅನ್ನೋದನ್ನ ಮೋದಿ ಸರ್ಕಾರ ತೋರಿಸ್ಕೊಡೋದಕ್ಕೆ ರೆಡಿಯಾಗಿದೆ. ಮೋದಿ ಕೊಡ್ತಿರೋ ಒಂದೊಂದು ಏಟಿಗೂ ಪಾಕಿಸ್ತಾನಿಯರು ಅಕ್ಷರಶಃ ನಲುಗಿ ಹೋಗ್ತಿದ್ದಾರೆ. ವಿಶ್ವಮಟ್ಟದಲ್ಲಿ ಅಷ್ಟ ದಿಗ್ಬಂಧನ ಹಾಕಿರೋ ಕೇಂದ್ರ ಸರ್ಕಾರ ಮತ್ತೊಂದು ಮಹಾಬ್ರಹ್ಮಾಸ್ತ್ರ ಹೂಡಿದೆ. ಈಗಾಗಲೇ ದಿವಾಳಿಯಾಗಿರೋ ಪಾಕಿಸ್ತಾನಕ್ಕೆ ವಿಶ್ವಮಟ್ಟದಲ್ಲೂ ನಾಲ್ಕಾಣೆ ಹುಟ್ಟದಂತೆ ಮಾಡೋದಕ್ಕೆ ಭರ್ಜರಿ ಪ್ಲಾನ್ ರೆಡಿಯಾಗಿದೆ. ಅದರಲ್ಲೂ ವಿದೇಶಾಂಗ ಸಚಿವ ಜೈಶಂಕರ್ ಆಡಿದ ಒಂದೊಂದು ಮಾತುಗಳು ಕೂಡ ಪಾಕಿಸ್ತಾನಿಯರ ಎದೆಬಡಿತ ಹೆಚ್ಚಿಸಿದೆ. ಯುದ್ಧ ಬೇಡ ಅಂತ ಶಾಂತಿಯ ಉಪದೇಶ ಮಾಡೋ ಯುರೋಪ್ ರಾಷ್ಟ್ರಗಳಿಗೆ ಖಡಕ್ ಸಂದೇಶವೊಂದನ್ನ ಪಾಸ್ ಮಾಡಿದ್ದಾರೆ. ನಮಗೆ ಪಾರ್ಟ್ನರ್ಸ್ ಬೇಕು, ಭಾಷಣ ಬಿಗಿಯೋರು ಬೇಡ ಅಂತ ಹೇಳೋ ಮೂಲಕ ಉಗ್ರ ರಾಷ್ಟ್ರವನ್ನ ಹುಟ್ಟಡಗಿಸದೆ ಬಿಡಲ್ಲ ಅಂತ ಗುಡುಗಿದ್ದಾರೆ. ಭಾರತೀಯ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಹ ಮಹಾಸಮರದ ಮುನ್ಸೂಚನೆ ಕೊಟ್ಟಿದ್ದಾರೆ. ಮೋದಿ ಹೇಳಿದ್ದನ್ನೇ ಮಾಡೋದು, ಮೋದಿ ಮಾಡೋದನ್ನೇ ಹೇಳೋದು ಅಂತ ರಾಜನಾಥ್ ಸಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವಾಗ ಭಾರತದಿಂದ ಇಂಥದ್ದೊಂದು ಸಂದೇಶ ಹೊರಬಿತ್ತೋ ಪಾಕಿಸ್ತಾನಿಯರು ನಿದ್ದೆಯಲ್ಲೂ ಕನವರಿಸೋದಕ್ಕೆ ಶುರು ಮಾಡಿದ್ದಾರೆ. ಭಾರತೀಯರ ಕಪಿಮುಷ್ಟಿಯಿಂದ ಬದುಕುಳಿದರೆ ಸಾಕು ಅಂತ ಪಾಕಿಸ್ತಾನದ ನಾಯಕರೆಲ್ಲ ವಿಶ್ವ ನಾಯಕರ ಮುಂದೆ ಅಂಗಲಾಚೋದಕ್ಕೆ ಶುರು ಮಾಡಿದ್ದಾರೆ. ಭಾರತದ ಹೊಡೆತ ತಾಳಲಾರದೆ ಕಂಗೆಟ್ಟಿರೋ ಪಾಪಿ ಪಾಕಿಸ್ತಾನ್ ಅಮೆರಿಕ ಮುಂದೆ ಕಣ್ಣೀರಿಟ್ಟಿತ್ತು. ಅಲ್ಲಿ ವರ್ಕೌಟ್ ಆಗದಿದ್ದಾಗ ಗಲ್ಫ್ ದೇಶಗಳ ಮುಂದೆಯೂ ಗೋಳಾಡಿತ್ತು. ನಿನ್ನೆಯಷ್ಟೇ ರಷ್ಯಾ ಅಧ್ಯಕ್ಷರಿಗೆ ಪತ್ರ ಬರೆದು ಭಾರತದ ಸಮರಾಭ್ಯಾಸ ನಿಲ್ಲಿಸಲು ಹೇಳುವಂತೆ ಗೋಗರೆದಿತ್ತು. ಇದೆಲ್ಲದರ ಬೆನ್ನಲ್ಲೇ ಈಗ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಪಾಕಿಸ್ತಾನ ವಿರುದ್ಧದ ನಿಮ್ಮ ಹೋರಾಟ, ಭಯೋತ್ಪಾದನೆ ವಿರುದ್ಧದ ನಿಮ್ಮ ನಿಲುವಿಗೆ ರಷ್ಯಾ ಸದಾ ಜೊತೆಯಾಗಿರುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಯಾರ್ಯಾರು ಪ್ರಧಾನಿ ಮೋದಿಯವರ ಜೊತೆ ಆಪ್ತರಾಗಿದ್ದಾರೋ, ಯಾವ್ಯಾವ ದೇಶಗಳು ಭಾರತದ ಬೆನ್ನಿಗೆ ನಿಂತಿದ್ದಾವೋ ಅಂಥ ದೇಶಗಳ ಎದುರು ಪಾಕಿಸ್ತಾನ ಜೀವಭಿಕ್ಷೆ ಬೇಡುತ್ತಿದೆ. ಇಷ್ಟಕ್ಕೂ ಸುಮ್ಮನಾಗದೆ ಇವತ್ತು ಪಾಕಿಸ್ತಾನ ಭಾರತದ ವಿರುದ್ಧ ವಿಶ್ವಸಂಸ್ಥೆಗೂ ದೂರು ಕೊಟ್ಟು ನ್ಯಾಯ ಕೊಡಿಸಿ ಅಂತ ಬಾಯ್ ಬಡ್ಕೊಂಡು ಅರ್ಜಿ ಹಾಕಿತ್ತು. UNSC ಸಭೆಯಲ್ಲೂ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಲಾಗಿದೆ. ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ಪಾಕಿಸ್ತಾನಕ್ಕೆ ಯಾವ ದೇಶನೂ ಬೆಂಬಲ ಕೊಡ್ತಿಲ್ಲ. ಇದರ ಬೆನ್ನಲ್ಲೇ ಪಾಕಿಸ್ತಾನದ ಹುಟ್ಟಡಗಿಸುವುದಕ್ಕೆ ಭಾರತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಮುಖ್ಯಸ್ಥರ ಜೊತೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮೀಟಿಂಗ್ ಮಾಡಿದ್ದಾರೆ. ಈ ವೇಳೆ ನಿರ್ಮಲಾ ಇಟ್ಟ ಹಲವು ಬೇಡಿಕೆಗಳು ಪಾಕಿಸ್ತಾನವನ್ನ ಕಂಗೆಡಿಸಿದೆ. ದಿವಾಳಿ ದೇಶಗಳ ಸಾಲಕ್ಕೆ ಮಿತಿ ಹೇರಬೇಕು, ಉಗ್ರರನ್ನ ಪೋಷಿಸುವವರಿಗೆ ಸಾಲ ಕೊಡಬಾರದು, ಪಾಕಿಸ್ತಾನಕ್ಕೆ ಹಣಕಾಸಿನ ನೆರವು ಕಡಿತಗೊಳಿಸಿ, ಜೊತೆಗೆ ಪಾಕಿಸ್ತಾನವನ್ನ ತಕ್ಷಣವೇ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತಾನೂ ಮನವಿ ಇಟ್ಟಿದ್ದಾರೆ. ಜಮ್ಮು ಕಾಶ್ಮೀರದ ಜೈಲುಗಳ ಮೇಲೆ ಉಗ್ರರ ಕಣ್ಣು. ಪರಮ ಪಾಪಿಗಳಿಗೆ ಭಾರತ ಸರ್ಕಾರ ಅಷ್ಟ ದಿಗ್ಬಂಧನ ಹಾಕ್ತಿದ್ದಂತೆ ಪಾಕ್ನ ಉಗ್ರರ ಕಣ್ಣು ಜಮ್ಮು ಮತ್ತು ಕಾಶ್ಮೀರದ ಜೈಲುಗಳ ಮೇಲೆ ಬಿದ್ದಿದ್ಯಂತೆ. ಶ್ರೀನಗರ ಜೈಲು ಹಾಗೂ ಕೋಟ್ ಬಲ್ವಾಲ್ ಜೈಲಿನಲ್ಲಿ ಅನೇಕ ಭಯೋತ್ಪಾದಕರಿದ್ದಾರೆ. ಹೀಗಾಗಿಯೇ ಈ ಜೈಲಿನ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಗುಪ್ತಚರ ಇಲಾಖೆ ಮಾಹಿತಿ ನೀಡಿದೆ. ಇನ್ನೊಂದೆಡೆ ನರಮೇಧದ ರಕ್ತಪಿಪಾಸುಗಳ ಹಿಂದೆ ಬಿದ್ದಿರೋ NIA ಕಣಿವೆ ನಾಡಲ್ಲಿ ಇಂಚಿಂಚು ಜಾಲಾಡುತ್ತಿದೆ. ಉಗ್ರರ ಜೊತೆ ನಂಟು ಹೊಂದಿದ್ದ ಇಮ್ತಿಯಾಜ್ ಭಯೋತ್ಪಾದಕರಿಗೆ ಊಟದ ವ್ಯವಸ್ಥೆ ಮಾಡ್ತಿದ್ದಂತೆ. ಹೀಗಾಗಿಯೇ ಈತನಿಗೆ ಉಗ್ರರ ಅಡಗುತಾಣಗಳ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಇದೇ ಕಾರಣಕ್ಕೆ ಉಗ್ರರ ಜಾಗ ತೋರಿಸಲು ಕರೆದೊಯ್ಯುತ್ತಿದ್ದಾಗ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಭಾರತದ ಸರ್ಪವ್ಯೂಹಕ್ಕೆ ಪತರುಗೊಟ್ಟಿರೋ ಪಾಕಿಸ್ತಾನ ಪ್ರಧಾನಿ ತುರ್ತು ಸಂಸತ್ ಅಧಿವೇಶನ ಕರೆದಿದ್ದಾರೆ. ಭಾರತ ಯುದ್ಧ ಸಾರಿದ್ರೆ ಮುಂದಿನ ಕ್ರಮಗಳು ಏನು ಅನ್ನೋದನ್ನ ಚರ್ಚಿಸುವುದಕ್ಕೆ ಮುಂದಾಗಿದ್ದಾರೆ. ಒಟ್ನಲ್ಲಿ ತಣ್ಣಗಿದ್ದ ಕಾಶ್ಮೀರದಲ್ಲಿ ರಕ್ತದ ಕೋಡಿ ಹರಿಸಿದವರು ಈಗ ಪ್ರತಿ ಕ್ಷಣವೂ ನರಕ ನೋಡುತ್ತಿದ್ದಾರೆ. ಭಾರತದ ತಂಟೆಗೆ ಬಂದ್ರೆ ಏನಾಗುತ್ತೆ ಅನ್ನೋದನ್ನ ಮೋದಿ ಸರ್ಕಾರ ಮುಟ್ಟಿ ನೋಡಿಕೊಳ್ಳುವಂತೆ ಪಾಠ ಮಾಡುತ್ತಿದೆ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡ ಎಂದಿದ್ದಕ್ಕೆ ಪಹಲ್ಗಾಮ್ ದಾಳಿ ಆಯಿತು ಎಂದಿದ್ದ ಸೋನು ನಿಗಮ್ ಸರಿಯಾದ ಬೆಲೆ ತೆತ್ತಿದ್ದಾರೆ. ಕನ್ನಡ ಸಿನಿಮಾ ರಂಗದಿಂದ ಬ್ಯಾನ್ ಮಾಡಲಾಗಿದ್ದು ಪೊಲೀಸರು ಕೂಡ ನೋಟಿಸ್ ಅಸ್ತ್ರ ಬೀಸಿದ್ದಾರೆ. ಕ್ಷಮ ಕೇಳೋವರೆಗೂ ಅವನ್ನ ನಾವು ಹತ್ರ ಸೇರಿಸೋದಿಲ್ಲ. ಪೊಲೀಸ್ ಇಲಾಖೆ ಅವನ್ನ ಬಂಧಿಸಿ ಕರ್ಕೊಂಡ್ಬರಬೇಕು. ಕರುನಾಡಲ್ಲಿ ಕನ್ನಡಿಗರೇ ಸಾರ್ವಭೌಮ. ಕನ್ನಡಿಗರನ್ನ ಕೆಣಕಿ ಉಳಿದವರಿಲ್ಲ. ಅಂಥದ್ರಲ್ಲಿ ಕನ್ನಡಿಗರ ಬಗ್ಗೆ ಇಲ್ಲ ಸಲ್ಲದ್ದು ಹೇಳಿದ್ರೆ ಉಳಿಯೋದುಂಟೆ? ಈಗ ಗಾಯಕ ಸೋನು ನಿಗಮ್ಗೂ ಮುಟ್ಟಿ ನೋಡ್ಕೊಳ್ಳುವಂತೆ ಬಿಸಿ ಮುಟ್ಟಿಸಿದ್ದಾರೆ. ಕನ್ನಡಿಗರ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಲ್ಲದೆ ತಮ್ಮ ಹೇಳಿಕೆಯನ್ನೇ ಸಮರ್ಥಿಸಿಕೊಂಡಿದ್ರು. ಕನ್ನಡಿಗರು ಕೆರಳಿ ಕೆಂಡವಾದ್ರೂ ತಪ್ಪನ್ನ ತಿದ್ದಿಕೊಳ್ಳೋ ಕೆಲಸ ಮಾಡಿರಲಿಲ್ಲ. ಹೀಗಾಗಿ ಸೋನು ನಿಗಮ್ಗೆ ಕನ್ನಡ ಚಿತ್ರರಂಗ ಸರಿಯಾಗಿ ಬಿಸಿ ಮುಟ್ಟಿಸಿದೆ. 2 ದಶಕದ ಹಿಂದೆ ಹಿಂದಿಯಲ್ಲಿ ತಿಂದಿದ್ದ ಹೊಡೆತವನ್ನೇ ಮತ್ತೀಗ ತಿಂದಿದ್ದಾರೆ. ಕನ್ನಡಿಗರನ್ನ ಅಪಮಾನ ಮಾಡಿದ ಸೋನು ನಿಗಮ್ರನ್ನ ಕನ್ನಡ ಸಿನಿಮಾ ರಂಗ ಬ್ಯಾನ್ ಮಾಡಿದೆ. ಸಿಡಿದೆದ್ದ ಕನ್ನಡ ಪಡೆ, ಮೊಳಗಿದ ಕನ್ನಡ ಕಹಳೆ. ಕನ್ನಡಿಗರನ್ನ ಕೆಣಕಿದ ಗಾಯಕನಿಗೆ ಬೇಗ್ ಶಾಕ್. ದಂಡಂ ದಶಗುಣಂ ಅಂತಾರಲ್ಲ, ಇದಕ್ಕೆ ನೋಡಿ. ಜಾಣನಿಗೆ ಮಾತಿನ ಪೆಟ್ಟಾದ್ರೆ ದಡ್ಡನಿಗೆ ದೊಣ್ಣೆ ಪೆಟ್ಟು ಅನ್ನೋ ಹಾಗೆ ಸೋನು ನಿಗಮ್ಗೆ ಸರಿಯಾಗಿ ಬಿಸಿ ಮುಟ್ಟಿದೆ. ಕನ್ನಡ ಅಂದಿದ್ದಕ್ಕೆ ಪಹಲ್ಗಾಮ್ ದಾಳಿ ಆಯಿತು ಅಂದಿದ್ದ ಸೋನು ನಿಗಮ್ ವಿರುದ್ಧ ಕನ್ನಡ ಹೋರಾಟಗಾರರು ಬೀದಿಗಿಳಿದಿದ್ರು. ಕನ್ನಡಿಗರನ್ನ ಭಯೋತ್ಪಾದಕರಿಗೆ ಹೋಲಿಸಿದ ಸೋನು ನಿಗಮ್ಗೆ ಧಿಕ್ಕಾರ. ಸರ್ಕಾರಕ್ಕೆ ಕನ್ನಡದ ಮೇಲೆ ಗೌರವ ಇದ್ರೆ ಕೂಡಲೇ ಬಂಧಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಭಾವನಾತ್ಮಕವಾದಂಥ ಭಾಷೆ ವಿಚಾರದಲ್ಲಿ ಕಾಶ್ಮೀರದ ಘಟನೆಗೆ ಕನ್ನಡಿಗರನ್ನ ಹೋಲಿಕೆ ಮಾಡೋದು ಅನ್ನೋದೇ ಒಂದು ದೊಡ್ಡ ದೇಶದ್ರೋಹದ ಕೆಲಸ. ಅವನಿಗೆ ಯಾವ ಮುಲಾಜು ತೋರಿಸ್ತಿ ಕರ್ನಾಟಕ ಸರ್ಕಾರ, ಪೊಲೀಸ್ ಇಲಾಖೆ ಅವನ್ನ ಬಂಧಿಸಿ ಕರ್ಕೊಂಡ್ಬರಬೇಕು. ಕನ್ನಡ ಅಂದ್ರೆ ಬರೀ ಭಾಷೆಯಲ್ಲ, ಕನ್ನಡ ಅಂದ್ರೆ ಉಸಿರು. ಹಿರಿಯ ಗಾಯಕ ಬಾಲಸುಬ್ರಹ್ಮಣ್ಯಂ ಕೂಡ ಕನ್ನಡವನ್ನ ಉಸಿರಾಗಿಸಿಕೊಂಡಿದ್ರು. ಮತ್ತೊಂದು ಜನ್ಮ ಇದ್ರೆ ಕನ್ನಡದಲ್ಲೇ ಹುಡ್ತೀನಿ ಅಂದಿದ್ರು. ಅಂಥವ್ರನ್ನ ನೋಡಿ ಕಲೀರಿ ಅಂತ ಹಿರಿಯ ನಿರ್ದೇಶಕ ಓಂ ಪ್ರಕಾಶ್ ಕೆಂಡ ಕಾರಿದ್ದಾರೆ. ಸೋನು ನಿಗಮ್ ಮಾಡಿದ್ದು ತಪ್ಪು ತಪ್ಪು ತಪ್ಪು. ಬಾಲಸುಬ್ರಹ್ಮಣ್ಯ ಅವರು ಕರ್ನಾಟಕದಲ್ಲಿ ಎಷ್ಟು ಹಾಡು ಹಾಡಿದ್ದಾರೆ, ಎಷ್ಟು ಗೌರವ ಕೊಡ್ತಾರೆ. ಅವ್ರು ಏನು ಹೇಳಿದ್ದಾರೆ ಕೊನೆಯಲ್ಲಿ ಗೊತ್ತಾ? ನನಗೆ ಇನ್ನೊಂದು ಜನ್ಮ ಅಂತಿದ್ರೆ ಕರ್ನಾಟಕದಲ್ಲಿ ಹುಟ್ಟಬೇಕಂತ ಆಸೆ ಪಟ್ಟಿದ್ದಾರೆ. ಅಂದರೆ ಎಷ್ಟು ಗೌರವ ಕೊಟ್ಟಿದ್ದಾರೆ ಭಾಷೆಗೆ. ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಬ್ಯಾನ್. ಸೋನು ನಿಗಮ್ ಅವರನ್ನ ಕನ್ನಡ ಸಿನಿಮಾ ರಂಗದಿಂದ ಬ್ಯಾನ್ ಮಾಡಬೇಕು ಅನ್ನೋ ಕೂಗು ದೊಡ್ಡದಾಗ್ತಿದ್ದಂತೆ ಕನ್ನಡ ಚಿತ್ರರಂಗ ಕೂಡ ಕೈ ಜೋಡಿಸಿದೆ. ಮಹತ್ವದ ಸಭೆ ನಡೆಸಿದ ನಿರ್ದೇಶಕರ ಸಂಘ, ನಿರ್ಮಾಪಕರ ಸಂಘ ಹಾಗೂ ಸಂಗೀತ ಸಂಯೋಜಕರ ಸಂಘ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಇದುವರೆಗೂ ಕನ್ನಡಿಗರ ಕ್ಷಮೆ ಕೇಳೋ ಕೆಲಸ ಮಾಡಿಲ್ಲ. ಹೀಗಾಗಿ ಕನ್ನಡ ಸಿನಿಮಾ ರಂಗದಿಂದ ದೂರ ಇಡುವುದಾಗಿ ಹೇಳಿದ್ದಾರೆ. ಅವರು ಬೇಸರತ್ತಾಗಿ ನಮಗೆ ಕ್ಷಮ ಕೇಳೋವರೆಗೂ ಅವನ್ನ ನಾವು ಇಲ್ಲಿ ಹತ್ರ ಸೇರಿಸೋದಿಲ್ಲ. ನಮ್ಮ ಸೋನು ನಿಗಮ್ ಏನು ನಮ್ಮಲ್ಲಿ ಹಾಡು ಆಗೋದಾಗ್ಬೋದು, ಅವ್ರ ಹತ್ರ ಆಡಿಸೋದಾಗ್ಬೋದು, ಮ್ಯೂಸಿಕಲ್ ನೈಟ್ ಮಾಡೋದಾಗ್ಬೋದು, ಯಾರು ಅವನ್ನ ಇಲ್ಲಿಗೆ ಕರೀಲೇಬಾರದು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಕನ್ನಡಕ್ಕೆ ಅವಮಾನ ಮಾಡಿದವ್ರನ್ನ ನಾವು ಯಾವುದೇ ರೀತಿ ಪ್ರೋತ್ಸಾಹ ಮಾಡೋದು ತಪ್ಪು. ಬರೀ ನಮ್ಮ ಇಂಡಸ್ಟ್ರಿ ಅಲ್ಲ, ನಮ್ಮ ಕನ್ನಡ ಪ್ರೇಮಿಗಳು, ಕನ್ನಡ ಚಿತ್ರ ಪ್ರೇಮಿಗಳು ಅವರು ಕೂಡ ಯಾರನ್ನೂ ಇದನ್ನ ಎನ್ಕರೇಜ್ ಮಾಡಬಹುದು. ಬರೀ ನಾವು ಅವ್ರಿಗೆ ನಾನ್ ಕೋಆಪರೇಷನ್ ಕೊಟ್ಟರೆ ಸಾಲದು. ಇಡೀ ಚಿತ್ರರಂಗ ಜೊತೆಗೆ ಚಿತ್ರ ಪ್ರೇಮಿಗಳು ಎಲ್ಲ ಸೇರಿ ನಾನ್ ಕೋಆಪರೇಷನ್ ಮಾಡಬೇಕು. ನಾವುಗಳು ಅದನ್ನ ಡಿಸ್ಕಸ್ ಮಾಡಿದೀವಿ. ಯಾವುದೇ ಕಾರಣಕ್ಕೂ ಅವರು ಬೇಸರಕ್ಕೆ ಕ್ಷಮೆ ಕೇಳುವ ತನಕ ಯಾರೂ ಕೂಡ ಅವರ ಜೊತೆನಲ್ಲಿ ಯಾವುದೇ ರೀತಿಯಾದಂತಹ ಸಂಪರ್ಕಗಳನ್ನು ಕೂಡ ಇಟ್ಕೊಳ್ಳಲ್ಲ. ಅಸಹಕಾರ ಬಂದು ಬ್ಯಾನ್ ಅನ್ನೋದು ಎಲ್ಲ ಒಂದೇ. ಅಸಹಕಾರ ಕನ್ನಡಿಗರನ್ನ ಕೆಣಕಿದ ಸೋನುಗೆ ಖಾಕಿ ನೋಟಿಸ್. ಗಾಯಕ ಸೋನು ನಿಗಮ್ಗೆ ಮೇಲಿಂದ ಮೇಲೆ ಸಂಕಷ್ಟ ಸುತ್ತಕೊಳ್ತಿದೆ. ಸ್ಟಾರ್ ಗಾಯಕ ಅನ್ನೋ ಗತ್ತಲ್ಲಿದ್ದ ಸೋನುಗೆ ಆವಲಹಳ್ಳಿ ಪೊಲೀಸರು ರಿಜಿಸ್ಟರ್ ಪೋಸ್ಟ್ ಮೂಲಕ ನೋಟಿಸ್ ಕಳುಹಿಸಿದ್ದಾರೆ. ಜೊತೆಗೆ ಕಾರ್ಯಕ್ರಮ ಆಯೋಜಿಸಿದವರಿಗೂ ನೋಟಿಸ್ ನೀಡಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ, ಇದು ಕನ್ನಡ ಭಾಷೆಯ ಭಾವನಾತ್ಮಕ ವಿಷಯ. ಕನ್ನಡ ಹಾಡು ಕೇಳಿದ್ದಕ್ಕೂ ಸೋನು ನಿಗಮ್ ಪ್ರತಿಕ್ರಿಯೆಗೂ ಸಂಬಂಧವಿಲ್ಲ. ಮುಂದಿನ ವಾರ ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಿದ್ದೇವೆ ಅಂದರು. ಒಂದು ಕನ್ನಡ ಸಾಂಗ್ ಕೇಳಿದ ಬಗ್ಗೆ ಇದು ನಮ್ಮ ಲ್ಯಾಂಗ್ವೇಜ್ ಸೆಂಟಿಮೆಂಟ್ಸ್ ಅನ್ನು ಇದು ಆಗಿರೋದಕ್ಕೆ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದು. ಆ ಪ್ರಕಾರ ಅವ್ರಿಗೆ ಶಾರ್ಟ್ಲಿ ನಾವು ನಮ್ಮ ಸ್ಟೇಷನ್ಗೆ ಅವ್ರಿಗೆ ಸಮನ್ ಮಾಡಲಿಕ್ಕೆ ನೋಟಿಸ್ ಕಳಿಸಿದ್ದಾಗಿದ್ದಿದೆ. ಆ ಪ್ರಕಾರ ಅವ್ರು ಬಂದ ನಂತರ ಬರೆದು ಏನೇನಾಗಿದೆ, ಯಾವ ಕಾರಣಾಂತರಗಳು ಏನಿದೆ ಅಂತ ತಿಳ್ಕೊಂಡ್ಬಿಟ್ಟು ತನಿಖೆಯನ್ನು ಕಂಟಿನ್ಯೂ ಮಾಡ್ತೀವಿ.
ಸೋನು ನಿಗಮ್ ವಿರುದ್ಧ ಬೆಂಗಳೂರಲ್ಲಿ ಕೇಸ್ ದಾಖಲಾಗಿದ್ದು ಮೇಲಿಂದ ಮೇಲೆ ಕೇಸ್ ಬೀಳ್ತಿವೆ. ಚಿತ್ರದುರ್ಗದಲ್ಲಿ ಕರ್ನಾಟಕ ರೈತ ಕಾರ್ಮಿಕ ಯುವ ಒಕ್ಕೂಟ ದೂರು ಕೊಟ್ಟಿದೆ. ಇನ್ನು ಮಂಡ್ಯದಲ್ಲೂ ಕೂಡ ಕನ್ನಡ ಪರ ಸಂಘಟನೆಗಳು ದೂರು ದಾಖಲಿಸಿವೆ. ಒಟ್ಟಿನಲ್ಲಿ ಕನ್ನಡಿಗರನ್ನ ಕೆಣಕಿದ್ದಲ್ಲದೆ ತಾನು ಮಾಡಿದ್ದೇ ಸರಿ ಅಂದಿದ್ದ ಸೋನುಗೆ ಸಂಕಷ್ಟ ಸುತ್ತಕೊಂಡಿದೆ. ಕನ್ನಡಿಗರನ್ನ ಕೆಣಕಿದ್ರೆ ಪರಿಸ್ಥಿತಿ ಏನಾಗತ್ತೆ ಅನ್ನೋದನ್ನ ಕನ್ನಡಿಗರು ಮಾಡಿ ತೋರಿಸ್ತಿದ್ದಾರೆ. ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಸುಹಾಸ್ ಶೆಟ್ಟಿ ಹತ್ಯೆ ಕೇಸಲ್ಲಿ ದಿನಕ್ಕೊಬ್ಬರ ಹೆಸರು ಕೇಳಿ ಬರೋದಕ್ಕೆ ಶುರುವಾಗಿದೆ. ಫಾಜಿಲ್ ಕುಟುಂಬದ ಕರಿ ನೆರಳಿನ ಬೆನ್ನಲ್ಲೇ ಪೊಲೀಸ್ ಕಾನ್ಸ್ಟೇಬಲ್ ಮೇಲೂ ಅನುಮಾನದ ಕಣ್ಣು ಬಿದ್ದಿದೆ. ಸುಹಾಸ್ ಶೆಟ್ಟಿ ಹತ್ಯೆಗೆ ದಿನಕ್ಕೊಂದು ಟ್ವಿಸ್ಟ್. ಹತ್ಯೆಯ ಸ್ಕೆಚ್ ಹಾಕಲೆಂದೇ ಮಾಡಿದ್ರ ಪಾರ್ಟಿ. ಸುಹಾಸ್ ಶೆಟ್ಟಿ ಹೆಣ ಉರುಳಿ 5 ದಿನವೇ ಕಳೆದೋಯ್ತು. ಆದ್ರೂ ಕೊಲೆ ಹಿಂದಿನ ಕಾಣದ ಕೈಗಳ ಬಗ್ಗೆ ದಿನಕ್ಕೊಂದರಂತೆ ಹೊಸ ಕತೆಗಳು ಉಟ್ಕೊಳ್ತಾನೆ ಇದ್ದಾವೆ. ಸುಹಾಸ್ ಶೆಟ್ಟಿಯದ್ದು ಅಚಾನಕ್ ಆದಂತ ದುರ್ಮರಣವಲ್ಲ, ಪಕ್ಕಾ ಪ್ರೀ ಪ್ಲಾನ್ಡ್ ಮರ್ಡರ್. ಇದಕ್ಕೆ ಸಾಕ್ಷಿ ಎನ್ನುವಂತೆ 10 ಮಾಹಿತಿಗಳು ಹೊರಬೀಳ್ತಾ ಇದ್ದಾವೆ. ಸುಹಾಸ್ ಶೆಟ್ಟಿ ಹತ್ಯೆಗೂ ಮುನ್ನ ಹಂತಕರೆಲ್ಲ ಸೇರ್ಕೊಂಡು ಭರ್ಜರಿ ಪಾರ್ಟಿ ಮಾಡಿದಂತ ಫೋಟೋ ವೈರಲ್ ಆಗಿದೆ. ಕಗ್ಗತ್ತಲ ರಾತ್ರಿಯಲ್ಲಿ ಮಜಾ ಮಾಡಿದವರು ಅಂದೇ ಸುಹಾಸ್ ಶೆಟ್ಟಿ ಹತ್ಯೆಗೆ ಸ್ಕೆಚ್ ಅನ್ನು ಹಾಕಿದ್ರ ಅನ್ನುವಂತ ಅನುಮಾನ ಎದ್ದಿದೆ. ಏಪ್ರಿಲ್ 2ನೇ ತಾರೀಕು ಹಂತಕ ಪಡೆ ಚಿಕ್ಕಮಗಳೂರಿನ ಕಳಸಾ ಬಳಿಯ ರೆಸಾರ್ಟ್ನಲ್ಲಿ ಭರ್ಜರಿ ಪಾರ್ಟಿಯನ್ನ ಮಾಡಿದ್ರು. ಸುಹಾಸ್ ಹತ್ಯೆಗೆ ಫಾಜಿಲ್ ಸಹೋದರ ಆದಿಲ್ 3 ಲಕ್ಷ ಕೊಟ್ಟಿದ್ದ. ಇದೇ ಹಣದಲ್ಲೇ ಪಾರ್ಟಿಯನ್ನ ಮಾಡಿದ್ರ ಅನ್ನುವಂತ ಅನುಮಾನವಿದೆ. ಯಾಕಂದ್ರೆ ರೆಸಾರ್ಟ್ ಪಾರ್ಟಿಯಲ್ಲಿ ಆರೋಪಿ ಮುಜಾಮಿಲ್, ನಿಯಾಜ್ ಹಾಗೂ ರಂಜಿತ್ ಕೂಡ ಭಾಗಿಯಾಗಿದ್ರು. ಈ ಮೂವರ ಜೊತೆ ಇನ್ನೂ 5 ಕಾಣಿಸಿಕೊಂಡಿದ್ರು. ಇದೇ ಪಾರ್ಟಿ ಮೂಲಕವೇ ರಂಜಿತ್ ಮತ್ತು ಮುಜಾಮಿಲ್ ನಡುವೆ ಪರಿಚಯವಾಗಿತ್ತು. ಹೀಗಾಗಿ ಅಂದೇ ಸುಹಾಸ್ ಶೆಟ್ಟಿ ಹತ್ಯೆಗೆ ಸ್ಕೆಚ್ ಅನ್ನ ಹಾಕಿದ್ರ ಅನ್ನುವಂತ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಈ ಎಲ್ಲ ಬೆಳವಣಿಗೆಯ ಮಧ್ಯೆ ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆಗೆ ವಿದೇಶದಿಂದ ಹಣ ಬಂದಿತ್ತಾ ಅನ್ನುವಂಥ ಶಂಕೆಯೂ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಕರಾವಳಿಯ ರಕ್ತ ದೋಕುಳಿ ಹಿಂದೆ ಹಲವಾರು ಕಾಣದ ಕೈಗಳ ಕೈವಾಡ ಇದ್ದಂತಿದೆ. ಇದೇ ಕಾರಣಕ್ಕೆ ವಿವಿಧ ಬ್ಯಾಂಕ್ ಖಾತೆಗಳ ಪರಿಶೀಲನೆಗೆ ಪೊಲೀಸರು ಮುಂದಾಗಿದ್ದಾರೆ. ಸುಹಾಸ್ ಹತ್ಯೆಗೆ ಪಕ್ಕಾ ಪ್ಲಾನ್ ಮಾಡಿದ್ದಂತ ಸಫ್ವಾನ್ ಹಣದ ನೆರವಿಗಾಗಿ ಅನೇಕರನ್ನ ಸಂಪರ್ಕ ಮಾಡಿದ್ದನಂತೆ. ಜೈಲ್ ಬೇಲ್ ನೆರವಿಗೆ ಸಹಾಯ ಮಾಡಿ ಅಂತ ಹಲವರ ಬಳಿ ಕೈಚಾಚಿದ್ದ. ಅಷ್ಟೇ ಅಲ್ಲ, ಸುಹಾಸ್ ಕೊಲೆ ಮಾಡಿ ಸರೆಂಡರ್ ಆಗುವ ಬಗ್ಗೆಯೂ ಮೊದಲೇ ಚರ್ಚೆಯನ್ನ ಮಾಡಿದ್ರು. ಹೀಗಾಗಿನೇ ಬರೋಬ್ಬರಿ 3 ತಿಂಗಳಿಂದ ಎಲ್ಲಾ ರೀತಿಯ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ರು. ಫಯಾಜ್ ಸಹೋದರ ಆದಿಲ್ ಕೂಡ ಅಡ್ವಾನ್ಸ್ ಅಂತ ಹಂತಕರ ಕೈಗೆ 3 ಲಕ್ಷ ಕೊಟ್ಟಿದ್ದಂತೆ. ಸುಹಾಸ್ ಹತ್ಯೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕೈವಾಡ. ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ 10 ಜನರ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಈಗ ಬಜಪೆ ಪೊಲೀಸ್ ಕಾನ್ಸ್ಟೇಬಲ್ ರಶೀದ್ ಕೈವಾಡ ಇದೆ ಅಂತ ಹಿಂದೂ ಜಾಗರಣ ವೇದಿಕೆ ಮುಖಂಡ KT ಉಲ್ಲಾಸ್ ಹೊಸ ಬಾಂಬನ್ನ ಹಾಕಿದ್ದಾರೆ. ಪೊಲೀಸ್ ಪೇದೆ ರಶೀದ್ ಸುಹಾಸ್ಗೆ ತುಂಬಾ ಕಿರುಕುಳ ಕೊಡ್ತಾ ಇದ್ದಂತೆ. ಈ ಬಗ್ಗೆ ತಮ್ಮ ಸ್ನೇಹಿತರ ಬಳಿ ಸುಹಾಸ್ ಹೇಳ್ಕೊಂಡಿದ್ದಂತೆ. ಅಷ್ಟೇ ಅಲ್ಲ, ಸುಹಾಸ್ ಹತ್ಯೆಯಾದ ದಿನ ಸುಹಾಸ್ ಬಳಿ ಯಾವುದೇ ಮಾರಕಾಸ್ತ್ರ ಇಲ್ಲ ಅನ್ನೋದರ ಮಾಹಿತಿಯನ್ನ ಕಾನ್ಸ್ಟೇಬಲ್ ಹಂತಕರಿಗೆ ನೀಡಿದ್ದು ಅಂತ ಆರೋಪ ಮಾಡಿದ್ದಾರೆ. ಕೊಲೆ ಆಗ್ಬೇಕಾದ್ರೆ ಇವ್ರ ಹತ್ರ ಯಾವುದೇ ಆಯುಧಗಳಿರೋಲ್ಲ ಅಂತಂದ್ರೆ ಇವ್ರ ಹತ್ರ ಆಯುಧ ಇಲ್ಲ ಅನ್ನುವಂಥದ್ದನ್ನ ಮಾಹಿತಿಯನ್ನ ಅವರು ಕೊಟ್ಟಿರುವ ಸಾಧ್ಯತೆ ಇದೆ. ಹಾಗಾಗಿ ರಶೀದ್ ಅನ್ನುವಂಥವರನ್ನ ತನಿಖೆಗೊಳಪಡಿಸಿದ್ರೆ ಈ ಸತ್ಯ ಬಹಿರಂಗ ಆಗ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ಅವರ ಹೆಸರನ್ನು ಉಲ್ಲೇಖ ಮಾಡಿ ಅವನು ತನ್ನ ಆತ್ಮರಕ್ಷಣೆಯನ್ನ ಪ್ರಾಣ ರಕ್ಷಣೆಯನ್ನ ಮಾಡ್ಕೋತಾ ಇದ್ದ. ಅತ್ತರ ಹೆದರುಪಕಲ ಅವನಲ್ಲ. ಅವನ ಹತ್ರ ಆಯುಧ ಇಲ್ಲದೆ ಇದ್ದಿದ್ದೇ ಅವನ ಸಾವಿಗೆ ಕಾರಣ ಅಂತ ಸ್ವತಃ ಅವರ ತಂದೆ ತಾಯಿರೇ ಅದನ್ನು ಉಲ್ಲೇಖ ಮಾಡಿದ್ರೆ ನಮಗದು ಹಾಗೆ ಅನ್ನಿಸುತ್ತೆ. ಇನ್ನು ಸುಹಾಸ್ ಹತ್ಯೆ ಬೆನ್ನಲ್ಲೇ ಹಲವು ಹಿಂದೂ ಮುಖಂಡರಿಗೆ ಜೀವ ಬೆದರಿಕೆ ಬರೋದಕ್ಕೆ ಶುರುವಾಗಿದೆ. VHP ಮುಖಂಡ ಶರಣ್ ಪಂಪೆಲ್ಗೂ ಕೂಡ ಹಂತಕರು ಬೆದರಿಕೆಯನ್ನ ಹಾಕಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತ ಶರಣ್ ಪಂಪೆಲ್, ನಾವು ಭಾಷಣ ಮಾಡಿದ್ರೆ ಪೊಲೀಸರು ಸುಮೋಟೋ ಕೇಸನ್ನ ಹಾಕ್ತಾರೆ, ಆದ್ರೆ ಕೊಲೆ ಬೆದರಿಕೆ ಹಾಕಿದವರ ವಿರುದ್ಧ ಕ್ರಮ ಕೈಗೊಳ್ಳಲ್ಲ. ಇಂತಹ ಬೆದರಿಕೆಗಳನ್ನ ನಾನು ಸಾಕಷ್ಟು ನೋಡಿದ್ದೇನೆ, ಎಲ್ಲದಕ್ಕೂ ತಯಾರಾಗಿಯೇ ಸಂಘಟನೆಗೆ ಬಂದಿದ್ದೇನೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿಮ್ಮ ಈ ಹೆದರಿಕೆಗೆ ಅಥವಾ ನಿಮ್ಮ ಕೊಲೆ ಬೆದರಿಕೆಗೆ ಬಗ್ಗುವಂಥವರು ಕುಗ್ಗುವಂಥವರು ನಾವಲ್ಲ. ನಾವು ಅದೇ ಕಾರ್ಯಕ್ಕೋಸ್ಕರ ಹಿಂದೂ ಸಂಘಟನೆಯಲ್ಲಿ ಇವತ್ತು ಕೆಲಸ ಮಾಡ್ತೇವೆ. ನಾನು ಮಾತ್ರ ಅಲ್ಲ, ನನ್ನಂತ 100 ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ನೀವು ಯಾವ ರೀತಿಯ ಬೆದರಿಕೆ ಆಗಿ ಯಾರನ್ನೂ ಹತ್ಯೆ ಮಾಡಿ ಹಿಂದುತ್ವದ ಕೆಲಸ ಕರಾವಳಿ ಭಾಗದಲ್ಲಂತೂ ಕಡಿಮೆ ಆಗಲ್ಲ. ಇನ್ನು ಎರಡನೇದು, ನಾನು ಪೊಲೀಸ್ ಇಲಾಖೆಗೆ ಕಳೆದ 10 ವರ್ಷಗಳಿಂದ ಈ ರೀತಿಯ ಬೆದರಿಕೆ ಕರೆಗಳು ಬಂದಂಥ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿಯನ್ನು ಮಾಡಿದೆ, ದೂರನ್ನು ಕೊಟ್ಟಿದೆ. ನೋಡಿ, ನನಗೆ ಗನ್ ಬೇಕು, ಗನ್ ಲೈಸೆನ್ಸ್ ಕೊಡಿ ಅಂತೇಳಿ ಕೊಡಲಿಲ್ಲ. ಭದ್ರತೆಯನ್ನು ಕೊಡಿ ಅಂತ ಹೇಳಿದರೆ ಭದ್ರತೆಯನ್ನು ಕೊಟ್ಟಿಲ್ಲ. ಅದು ಬಿಡಿ, ನಮ್ಮದು ಆತ್ಮರಕ್ಷಣೆಗೋಸ್ಕರ ಏನಾದರೂ ವಾಹನದಲ್ಲಿ ಇಟ್ಕೊಳ್ಳೋ ಅಂತ ಕೇಳಿದ್ರೆ ಅದಕ್ಕೂ ಇವತ್ತು ಅವಕಾಶ ಇಲ್ಲ. ಮೇ 8ರವರೆಗೂ ಹಂತಕರು ಖಾಕಿ ಕಸ್ಟಡಿಗೆ.
ಹತ್ಯೆ ಪ್ರಕರಣದ ಪ್ರಮುಖ 8 ಆರೋಪಿಗಳನ್ನ ಪೊಲೀಸರು ತಮ್ಮ ಕಸ್ಟಡಿಗೆ ಪಡೆದಿದ್ದಾರೆ. ಮೇ 9ರವರೆಗೂ ತಮ್ಮ ವಶಕ್ಕೆ ಪಡೆದಿದ್ದು ಹತ್ಯೆ ನಡೆದ ಸ್ಥಳದಲ್ಲಿ ಸ್ಥಳ ಮಹಜರನ್ನ ಮಾಡಿದ್ರು. ಸುಹಾಸ್ ಹತ್ಯೆಯಲ್ಲಿ ಒಟ್ಟು 20ಕ್ಕೂ ಹೆಚ್ಚು ಆರೋಪಿಗಳು ಭಾಗಿಯಾದ ಶಂಕೆ ಇದೆ. ಹೀಗಾಗಿ ಉಳಿದ ಆರೋಪಿಗಳಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ಸುಹಾಸ್ ಹತ್ಯೆ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದ್ದು ಕರಾವಳಿ ಬೂದಿ ಮುಚ್ಚಿದ ಕೆಂಡದಂತಾಗಿರುವಂತದ್ದು ಸುಳ್ಳಲ್ಲ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ರಾಜ್ಯದಲ್ಲಿ ಒಳ ಮೀಸಲಾತಿ ಸಮೀಕ್ಷೆ ಶುರುವಾಗಿದೆ. 3 ಹಂತಗಳಲ್ಲಿ ಸರ್ವೆ ನಡೆಯಲಿದ್ದು ಲಾಭ ಯಾರಿಗೆ, ನಷ್ಟ ಯಾರಿಗೆ ಅನ್ನೋ ಲೆಕ್ಕಾಚಾರ ಜೋರಾಗಿದೆ. ಇವತ್ತಿನಿಂದ 17ನೇ ತಾರೀಕಿನವರೆಗೆ ಪರಿಶಿಷ್ಟ ಜಾತಿಗಳ ಗಣತಿ ನಡೀತಾ ಇದೆ. ಒಳ ಮೀಸಲಾತಿ ಬಗ್ಗೆ ನಿಖರವಾದಂಥ ವರದಿಯನ್ನು ಕೊಡಲಿಕ್ಕೋಸ್ಕರವಾಗಿ ಈ ಆಯೋಗವನ್ನು ರಚನೆ ಮಾಡಿದ್ದೀವಿ. ಶುರುವಾಯಿತು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸರ್ವೆ. 3 ಹಂತಗಳಲ್ಲಿ ನಡೆಯಲಿದೆ ಮಾಹಿತಿ ಸಂಗ್ರಹ. ಜಾತಿ ಜನಗಣತಿ ಅನ್ನೋ ಜೇನುಗೂಡಿಗೆ ಕೈ ಹಾಕಿದ್ದ ಸರ್ಕಾರ ಈಗ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಸರ್ವೆ ಶುರು ಮಾಡಿದೆ. ಹಿಂದಿನಿಂದ ರಾಜ್ಯಾದ್ಯಂತ ದಲಿತರ ಉಪಪಂಗಡಗಳ ಸಮೀಕ್ಷೆ ನಡೆಯಲಿದೆ. ಇದಕ್ಕೆಂದೇ 3 ಹಂತಗಳಲ್ಲಿ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಇದರ ಆಧಾರದ ಮೇಲೆಗೆ ಸೌಲಭ್ಯ ಕಲ್ಪಿಸುವುದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಒಟ್ಟು 3 ಹಂತಗಳಲ್ಲಿ ಜಾತಿ ಉಪಜಾತಿಯ ಸಮಗ್ರ ಸಮೀಕ್ಷೆ ನಡೆಯಲಿದೆ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸಮೀಕ್ಷೆಗೆ ಸರ್ಕಾರ ಶಿಕ್ಷಣ ಇಲಾಖೆಯ 55,000 ಸಿಬ್ಬಂದಿಯನ್ನ ಬಳಸಿಕೊಳ್ತಿದೆ. ಇಂದಿನಿಂದ ಮನೆ ಮನೆಗೆ ತೆರಳಿ ಸಮೀಕ್ಷೆ ನಡೆಯುತ್ತಿದ್ದು ಪ್ರತಿ ಪಂಚಾಯಿತಿಯಲ್ಲೂ ತಾತ್ಕಾಲಿಕ ಕ್ಯಾಂಪ್ ಹಾಕಲಿದ್ದಾರೆ. ಹಾಗಾದ್ರೆ 3 ಹಂತದಲ್ಲಿ ಹೇಗೆಲ್ಲ ಸಮೀಕ್ಷೆ ನಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ ಒಳ ಮೀಸಲಾತಿ ಸಮೀಕ್ಷೆಯ ಮೊದಲ ಹಂತ ಇಂದಿನಿಂದ ಮೇ 17ರವರೆಗೂ ನಡೆಯಲಿದೆ. ಈ ವೇಳೆ ಮನೆ ಮನೆಗೂ ತೆರಳಿ ಸಮೀಕ್ಷೆ ಮಾಡ್ತಾರೆ. ಶಿಕ್ಷಕರು ದತ್ತಾಂಶ ಸಂಗ್ರಹಿಸಲಿದ್ದು ಎಸ್ಸಿ ಅಥವಾ ಉಪಜಾತಿ ಜೊತೆಗೆ ಇತರೆ ಮಾಹಿತಿ ಕಲೆ ಹಾಕಲಿದ್ದಾರೆ. ತಮ್ಮ ಜಾತಿ ಜೊತೆಗೆ ಉಪಜಾತಿ ಬಗ್ಗೆಯೂ ಮಾಹಿತಿ ಪಡೆಯಲಿದ್ದಾರೆ. ಈ ಎಲ್ಲ ಡಾಟಾವನ್ನ ಮೊಬೈಲ್ ಆಪ್ನಲ್ಲೇ ಸಂಗ್ರಹಿಸಲಿದ್ದಾರೆ. ಇನ್ನು ಒಳ ಮೀಸಲಾತಿ ಸಮೀಕ್ಷೆಯ 2ನೇ ಹಂತ ನೋಡೋದಾದ್ರೆ ಮೇ 19ರಿಂದ ಮೇ 23ರವರೆಗೆ ಒಳ ಮೀಸಲಾತಿ ಸಮೀಕ್ಷೆ ನಡೆಯಲಿದೆ. ಈ ವೇಳೆ ಮತಗಟ್ಟೆ ಪ್ರದೇಶವಾರು ಶಿಬಿರ ತೆರೆಯಲಿದ್ದು ಈ ಶಿಬಿರಕ್ಕೆ ಬಂದೇ ಮಾಹಿತಿ ನೀಡಬೇಕು. ಒಟ್ಟು 3 ದಿನಗಳ ಕಾಲ ಮಾಹಿತಿ ನೀಡಲು ಅವಕಾಶ ನೀಡಲಾಗ್ತಿದ್ದು ಈ ಶಿಬಿರಗಳಿಗೆ ಹೋಗಿ ಜಾತಿ ಬಗ್ಗೆ ಮಾಹಿತಿ ನೀಡಬೇಕು. ಮೊದಲ ಹಂತದಲ್ಲಿ ಮಿಸ್ ಆದವರಿಗೆ 2ನೇ ಹಂತದಲ್ಲಿ ಈ ಮೂಲಕ ಅವಕಾಶ ನೀಡಲಾಗುತ್ತೆ. ಇನ್ನು ಒಳ ಮೀಸಲಾತಿ ಸಮೀಕ್ಷೆಯ 3ನೇ ಹಂತ ನೋಡೋದಾದ್ರೆ ಮೇ 19ರಿಂದ ಮೇ 23ರವರೆಗೂ 3ನೇ ಹಂತದ ಸಮೀಕ್ಷೆ ನಡೆಯಲಿದ್ದು ಮೊದಲ 2 ಹಂತಗಳಲ್ಲಿ ಗೈರಾದವರು 3ನೇ ಹಂತದಲ್ಲಿ ಭಾಗಿಯಾಗಿ ಮಾಹಿತಿ ನೀಡಬಹುದು. ಆನ್ಲೈನ್ ಮೂಲಕ ಮಾಹಿತಿ ಒದಗಿಸಲು ಅವಕಾಶ ನೀಡಲಾಗಿದ್ದು ಆಧಾರ್ ಮತ್ತು ಜಾತಿ ಪ್ರಮಾಣ ಪತ್ರ ಒದಗಿಸೋದು ಕಡ್ಡಾಯ. 2ನೇ ಮತ್ತು 3ನೇ ಹಂತಕ್ಕೆ ಒಂದೇ ದಿನಾಂಕ ನಿಗದಿ ಮಾಡಲಾಗಿದೆ. ಇವತ್ತಿನಿಂದ 17ನೇ ತಾರೀಕಿನವರೆಗೆ ಪರಿಶಿಷ್ಟ ಜಾತಿಗಳ ಗಣತಿ ನಡೀತಾ ಇದೆ. ಶ್ರೀ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದ್ದೀವಿ. ಅವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಬಗ್ಗೆ ನಿಖರವಾದಂಥ ವರದಿಯನ್ನು ಕೊಡಲಿಕ್ಕೋಸ್ಕರವಾಗಿ ಈ ಆಯೋಗವನ್ನು ರಚನೆ ಮಾಡಿದ್ದೀವಿ. ಒಳ ಮೀಸಲಾತಿಯ ಲಾಭ ನಷ್ಟದ ಲೆಕ್ಕಾಚಾರ ಜೋರು. ಒಳ ಮೀಸಲಾತಿ ಸಮೀಕ್ಷೆ ಮಾಡೋದ್ರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಒಳ ಮೀಸಲಾತಿ ಸಮೀಕ್ಷೆಯಿಂದ ಎಸ್ಸಿ ಹಿಂದುಳಿದ ಉಪಪಂಗಡಗಳಿಗೆ ಅನುಕೂಲವಾಗಲಿದೆ. ಯಾಕೆಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಹಂಚಿಕೆ ಮಾಡಲಾಗುತ್ತೆ. ಎಡಗೈ ಸಮುದಾಯದಲ್ಲಿ ಹೆಚ್ಚಿನ ಜನಸಂಖ್ಯೆಗಿರೋ ಕಾರಣ ಇವರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಜೊತೆಗೆ ಮೀಸಲಾತಿ ಪ್ರಮಾಣವು ಏರಿಕೆಯಾಗುವ ಸಾಧ್ಯತೆ ಇದೆ. ಇದರ ಎಫೆಕ್ಟ್ ಬಲಗೈ ಸಮುದಾಯದ ಲಂಬಾಣಿ ಬೋವಿಗಳಿಗೆ ತಟ್ಟಲಿದೆ. ಯಾಕಂದ್ರೆ ಸದ್ಯ ಎಸ್ಸಿ ಮೀಸಲಾತಿಯಲ್ಲಿ ಹೆಚ್ಚು ಅನುಕೂಲ ಪಡೆಯುತ್ತಿದ್ದು ಒಳ ಮೀಸಲಾತಿಯಿಂದ ಬಲಗೈ ಅವರಿಗೆ ಸೌಲಭ್ಯ ಕಡಿಮೆಯಾಗಲಿದೆ. ಒಟ್ನಲ್ಲಿ ಒಳ ಮೀಸಲಾತಿ ಸಮೀಕ್ಷೆ ಶುರುವಾಗಿದ್ದು ಸರ್ಕಾರದ ನಿರ್ಧಾರದಿಂದ ಯಾರಿಗೆ ಬಿಸಿ ತಟ್ಟತ್ತೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.